ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಬೆಂಗಳೂರು ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿನ್ನೆ ರಾಜ್ಯ ಮಟ್ಟದ ದೇವರ ದಾಸಿಮಯ್ಯ ಜಯಂತಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ಡಾ ಬಿಎಸ್ ಮಂಜುನಾಥ ಸ್ವಾಮಿ, ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯೆ ಉಮಾಶ್ರೀ, ದೊಡ್ಡಬಳ್ಳಾಪುರದ ತಪ್ಸಿಹಳ್ಳಿಯ ದಿವ್ಯ ಜ್ಞಾನಾನಂದಗಿರಿ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸಹಕಾರ ಕೈಮಗ್ಗ ಬಳಿಕ ಮಾತನಾಡಿದ ಉಮಾಶ್ರೀ, ವಚನ ಸಾಹಿತ್ಯದಲ್ಲಿ ದೇವರ ದಾಸಿಮಯ್ಯ ಅವರು ಅಗ್ರಗಣ್ಯರಾಗಿದ್ದರು. ಬಸವಣ್ಣನವರಿಗೂ ಪೂರ್ವದಲ್ಲಿ ವಚನಗಳನ್ನು ರಚಿಸುವ ಮೂಲಕ ವಚನ ಸಾಹಿತ್ಯದ ಮೂಲ ಪುರುಷರಾಗಿದ್ದಾರೆ. ಈ ಜನಾಂಗಕ್ಕೆ ಆದರ್ಶ ವ್ಯಕ್ತಿಯಾಗಿದ್ದು, ರಾಜ್ಯ ಸರ್ಕಾರ ಪ್ರತಿ ಜಿಲ್ಲೆಗಳಲ್ಲೂ ದೇವರ ದಾಸಿಮಯ್ಯ ದಿನ ಆಚರಿಸುವ ಮೂಲಕ ಅವರನ್ನು ಸ್ಮರಿಸುತ್ತಿರುವುದು ಸಂತೋಷದ ವಿಚಾರವಾಗಿದೆ ಎಂದರು. ನೀ ಬೆರೆಸಿದ ಬೆರಗಾದನಯ್ಯ ರಾಮನಾಥ. ಹಾಗಾಗಿ ಪ್ರತಿಯೊಬ್ಬರ ಶಕ್ತಿಯು ಕೂಡ ಅಂತರ್ಗತವಾಗಿರ್ತಕ್ಕಂಥದ್ದು. ಆ ಅಂತರ್ಗತ ಶಕ್ತಿ ಯಾರಿಗೂ ಕಾಣೋದಿಲ್ಲ. ನೇಕಾರರ ಶಕ್ತಿ ನೇಕಾರರಿಗೆ ಗೊತ್ತಿಲ್ಲ. ಆ ಕಾರಣದಿಂದ ಎಲ್ಲರೂ ಒಂದಾಗ್ಲಿ, ಒಳ್ಳೆಯದಾಗ್ಲಿ.